ಈಗ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ. ಸುಪ್ರಭಾತ 30ಯಲ್ಲಿ ಬೆಂಗಳೂರಿನ ಕೋಗಿಲು ಕ್ರಾಸ್ನಲ್ಲಿ ಅಕ್ರಮ ಮನೆಗಳ ನಿರ್ಮಾಣ ಪ್ರಕರಣದಲ್ಲಿ ಮತ್ತೊಂದು ಬೆಳವಣಿಗೆಯೊಂದು ನಡೆದಿದೆ. ಕೋಗಿಲು ಲೇಔಟ್ ಅತಿಕ್ರಮಣ ಮಾಡಿದ್ದ ವಿಜಯ್, ವಾಸಿಂ ಉಲ್ಲಾ ಬೇಗ್, ಮುನಿ ಅಂಜಿನಪ್ಪ ಮತ್ತು ರಾಬಿನ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಈ ಪೈಕಿ ವಿಜಯ್ ಮತ್ತು ವಾಸಿಂ ಉಲ್ಲಾ ಬೇಗ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತನಿಖೆ ವೇಳೆ ಕಾಂಗ್ರೆಸ್ ಮುಖಂಡ ವಾಸಿಂ ಉಲ್ಲಾ ಬೇಗ್, ವಿಜಯ್, ರಾಬಿನ್ ಮತ್ತು ಮುನಿ ಅಂಜಿನಪ್ಪ ಹಣವನ್ನ ಪಡೆದು ಮನೆ ಕಟ್ಟಿಕೊಳ್ಳುವುದಕ್ಕೆ ಅವಕಾಶ ನೀಡಿರುವುದು ಗೊತ್ತಾಗಿದೆ. ಈ ಜಾಗದಲ್ಲಿ 2023ರಲ್ಲಿ 14 ಎಕರೆ 36 ಗುಂಟೆ ಜಮೀನಿನಲ್ಲಿ ತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿತ್ತು. ಘಟಕ ನಿರ್ಮಾಣಕ್ಕೂ ಮೊದಲೇ 4 ಎಕರೆ ಪ್ರದೇಶ ಒತ್ತುವರಿಯಾಗಿತ್ತು. ಒತ್ತುವರಿದಾರರ ವಿಚಾರಣೆಯನ್ನ ಮುಂದುವರಿಸಿರುವ ಯಲಹಂಕ ಪೊಲೀಸರು ಮಂಗಳವಾರ 10 ಜನರನ್ನ ವಿಚಾರಣೆ ನಡೆಸಿದ್ದಾರೆ. ನನ್ನ ಮೇಲೆ ನನ್ನ ಪತ್ನಿ ಹಲ್ಲೆ ಮಾಡಿದ್ದಾಳೆ, ಕೊಲೆ ಬೆದರಿಕೆ ಹಾಕಿದ್ದಾಳೆ ಅಂತ ನಟ ಧನುಷ್ ರಾಜ್ ಪತ್ನಿ ಅರ್ಪಿತಾ ವಿರುದ್ಧ ಪತಿ ದೂರು ದಾಖಲಿಸಿದ್ದಾರೆ. ಪತ್ನಿ ನನ್ನ ಮೇಲೆ ಅನುಮಾನ ವ್ಯಕ್ತಪಡಿಸಿ ಹಲ್ಲೆ ಮಾಡಿದ್ದಾಳೆ. ಕೆಲಸದ ಮೇರೆಗೆ ವಿದೇಶಕ್ಕೆ ಹೋಗಿದ್ದೆ, ಆದರೆ ಸುಳ್ಳು ಹೇಳಿ ಸ್ನೇಹಿತರ ಜೊತೆ ಹೋಗಿದ್ದೆ ಅಂತ ಕಿರಿಕ್ ಮಾಡಿ ಗೂಂಡಾಗಳನ್ನ ಕರೆಸಿ ಹಲ್ಲೆ ಮಾಡಿದ್ದಾಳೆ, ಕೊಲೆ ಮಾಡೋದಾಗಿ ಬೆದರಿಸಿದ್ದಾಳೆ ಅಂತ ಶಿವಾಜಿ ಸುರತ್ಕಲ್ ಚಿತ್ರದ ನಟ ಧನುಷ್ ದೂರಿದ್ದಾರೆ. ಮತ್ತೊಂದೆಡೆ ನಟ ಧನುಷ್ ರಾಜ್ ವಿರುದ್ಧ ಪತ್ನಿ ಅರ್ಪಿತಾ ಕೂಡ ಪ್ರತಿ ದೂರು ನೀಡಿದ್ದಾರೆ. ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ದಾರೆ, ನಮ್ಮ ಪೋಷಕರು 50 ಗ್ರಾಂ ಚಿನ್ನಾಭರಣ ನೀಡಿದ್ರು ಇನ್ನೂ 8 ಲಕ್ಷ ತರುವಂತೆ ಕಿರುಕುಳ ನೀಡಿದ್ದಾರೆ, ಬೇರೆ ಯುವತಿಯರ ಜೊತೆ ಸಂಬಂಧದ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ದೈಹಿಕ ಹಲ್ಲೆ ಮಾಡಿದ್ದಾರೆಂದು ಪ್ರತಿ ದೂರು ದಾಖಲಿಸಿದ್ದಾರೆ. ಚಿಟ್ಸ್ ಫಂಡ್ ಹೆಸರಿನಲ್ಲಿ ಸುಮಾರು 10 ಕೋಟಿ ವಂಚಿಸಿದ್ದ ಈಶ್ವರ ಚಿನಿಕಟ್ಟಿ ಎಂಬುವನನ್ನ ಹಾವೇರಿಯ ರಸ್ತೆಯಲ್ಲಿ ಜನ ಮೆರವಣಿಗೆ ನಡೆಸಿದ್ದಾರೆ. ಆರೋಪಿ ಪೊಲೀಸರ ಮೂಲಕ ನ್ಯಾಯಾಲಯಕ್ಕೆ ಬಂದಿದ್ದಾಗ ಗ್ರಾಹಕರು ಹಿಡಿದು ಮೆರವಣಿಗೆ ಮಾಡಿಸಿದ್ದಾರೆ. ಸಾಲೇಶ್ವರ ಪಟ್ಟಜ್ಯೋತಿ ಚಿಟ್ ಫಂಡ್ ಹೆಸರಲ್ಲಿ 10 ಕೋಟಿ ವಂಚಿಸಿದ ಆರೋಪವಿದೆ. ಮನ್ರೇಗಾ ಉಳಿವಿಗಾಗಿ ಕಾಂಗ್ರೆಸ್ ಬೃಹತ್ ಆಂದೋಲನ ನಡೆಸಲು ಮುಂದಾಗಿದೆ. ದೇಶಾದ್ಯಂತ ಮನ್ರೇಗಾ ಬಚಾವೋ ಸಂಗ್ರಾಮ ಹೋರಾಟ ನಡೆಸಲು ಕಾಂಗ್ರೆಸ್ ನಿರ್ಧರಿಸಿದ್ದು, ಗ್ರಾಮ ಮಟ್ಟದಿಂದ ದಿಲ್ಲಿಯವರೆಗೆ ಹೋರಾಟಕ್ಕೆ ಎಐಸಿಸಿ ಸಜ್ಜಾಗಿದೆ. ಗುರುವಾರದಿಂದಲೇ ಕಾಂಗ್ರೆಸ್ನಿಂದ ಬೃಹತ್ ಆಂದೋಲನ ಆರಂಭವಾಗಲಿದೆ. ಜನವರಿ 11ರಂದು ದೇಶದ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ಧರಣಿ ನಡೆಯಲಿದೆ. ಜನವರಿ 12ರಿಂದ ಜನವರಿ 29ರವರೆಗೆ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ವೇಳೆ ಜನರಲ್ಲಿ ಜಾಗೃತಿ ಮೂಡಿಸಲು ಸ್ಥಳೀಯ ಭಾಷೆಗಳಲ್ಲಿ ಫ್ಯಾಕ್ಟ್ ಶೀಟ್ ಹಂಚಿಕೆ ಮಾಡಲಾಗುತ್ತೆ. ಮನೆ ಮನೆಗೂ ಕರಪತ್ರ ತಲುಪಿಸಲು ಹೈಕಮಾಂಡ್ ಸೂಚನೆ ನೀಡಿದೆ. ಪಂಚರಾಜ್ಯಗಳ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ವೀಕ್ಷಕರ ನೇಮಕ ಮಾಡಿದೆ. ಅಸ್ಸಾಂ ಹಿರಿಯ ವೀಕ್ಷಕರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಜವಾಬ್ದಾರಿ ವಹಿಸಲಾಗಿದೆ. ಕೇರಳದ ಹಿರಿಯ ವೀಕ್ಷಕರಾಗಿ ಕೆಜೆ ಜಾರ್ಜ್ ನೇಮಕ ಮಾಡಲಾಗಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ವೀಕ್ಷಕರನ್ನ ನೇಮಕ ಮಾಡಿದ್ದಾರೆ. 2020ರಲ್ಲಿ ಈಶಾನ್ಯ ದೆಹಲಿಯಲ್ಲಿ ನಡೆದಿದ್ದ ಗಲಭೆ ಪ್ರಕರಣದಲ್ಲಿ ಆರೋಪಿಗಳಲ್ಲೊಬ್ಬರಾದ ಗುಲ್ಫಿಶಾ ಫಾತಿಮಾಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ. ಕೋರ್ಟ್ ವಿಧಿಸಿದ ಎಲ್ಲಾ ಷರತ್ತು ಪಾಲನೆಯಾಗಿದೆ ಅಂತ ವಿಚಾರಣಾ ನ್ಯಾಯಾಲಯ ದೃಢಪಡಿಸಿದ ಬಳಿಕ ರಿಲೀಸ್ ಆಗಿದ್ದಾರೆ. ನಿನ್ನೆ ತಿಹಾರ್ ಜೈಲಿನಿಂದ ಹೊರಬಂದಂತ ಬಳಿಕ ಫಾತಿಮಾ ಅವರು ತಮ್ಮ ತಾಯಿಯನ್ನ ಭೇಟಿಯಾದರು. ನಮ್ಮ ಗೌರವಾನ್ವಿತ ಹಿತೈಷಿಗಳು ಮತ್ತು ಪ್ರೇಕ್ಷಕರಿಗೆ ಮನಸ್ಸಿಗೆ ನೋವುಂಟು ಮಾಡುವ ಮಾಹಿತಿ ಹಂಚಿಕೊಳ್ಳುತ್ತಿದ್ದೇನೆ. ಜನವರಿ 9ರಂದು ಬಿಡುಗಡೆಯಾಗಬೇಕಿದ್ದ ಬಹುನಿರೀಕ್ಷಿತ ಜನನಾಯಕನ ಸಿನಿಮಾವನ್ನು ಅನಿವಾರ್ಯ ಹಾಗೂ ನಿಮ್ಮ ನಿಯಂತ್ರಣಕ್ಕೆ ಹೊರಗಿನ ಕಾರಣಗಳಿಂದ ಮುಂದೂಡಲಾಗಿದೆ. ಹೊಸ ದಿನಾಂಕವನ್ನು ಶೀಘ್ರವೇ ಘೋಷಿಸಲಾಗುವುದು. ಅಲ್ಲಿಯವರೆಗೆ ನಿಮ್ಮ ಸಹನೆ ಮತ್ತು ನಿರಂತರ ಪ್ರೀತಿಯನ್ನು ವಿನಮ್ರವಾಗಿ ಕೋರುತ್ತೇನೆ. ಇತ್ತ ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬ ಆಚರಿಸುವುದಕ್ಕೆ ಸಿದ್ಧರಾಗಿದ್ದ ಫ್ಯಾನ್ಸ್ಗೆ ಯಶ್ ಕಹಿ ಸಂದೇಶ ನೀಡಿದ್ದಾರೆ. ಪ್ರೀತಿಯ ಅಭಿಮಾನಿಗಳಿಗೆ ನಮಸ್ಕಾರ. ನೀವು ಕೊಟ್ಟ ಪ್ರೀತಿ ತೋರಿದ ಅಭಿಮಾನದಿಂದ ಇಲ್ಲಿವರೆಗೆ ಬಂದಿದ್ದೇನೆ. ನಿಮ್ಮ ಮುಗಿಲೆತ್ತರದ ನಿರೀಕ್ಷೆಯನ್ನ ನಿಜವಾಗಿಸುವ ಕೆಲಸದಲ್ಲಿ ನಾನಿದ್ದೇನೆ. ನೀವು ಈಗಾಗಲೇ ಸಂಭ್ರಮಿಸುತ್ತಿರುವುದು ಬಿಡುವಿಲ್ಲದ ಕೆಲಸದ ನಡುವೆ ಜನ್ಮದಿನವನ್ನ ನೆನಪಿಸಿದೆ. ಸಿನಿಮಾದ ಕೆಲಸ ಕೊನೆ ಹಂತದಲ್ಲಿ ಇರುವ ಕಾರಣ ನಿಮ್ಮೊಂದಿಗೆ ಇರಲು ಸಾಧ್ಯವಾಗುತ್ತಿಲ್ಲ. ನಿಮ್ಮ ನಿಷ್ಕಲ್ಮಶ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಋಣಿ. ಜನ್ಮದಿನದ ಸಂಭ್ರಮದಲ್ಲಿ ನನ್ನ ಮನಸ್ಸಿಗೆ ಸಂಕಟ ತರುವ ಕೆಲಸ ಅಭಿಮಾನಿಗಳಿಂದ ಆಗುವುದಿಲ್ಲ ಎಂಬ ನಂಬಿಕೆ ನನ್ನದು. ಮಾರ್ಚ್ 19 ಎಲ್ಲರೂ ಸೇರಿ ಸಂಭ್ರಮಿಸೋಣ. ನಿಮಗೆ ಒಳ್ಳೆಯದಾಗಲಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಾಮೆಂಟ್ ಪ್ರಕರಣ ಸಂಬಂಧ ಬೆಂಗಳೂರು ಪೊಲೀಸರು ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ. ಬಾಗಲಕೋಟೆಯ ಬೀಳಗಿ ಮೂಲದ ದರಿಯಪ್ಪ ಬಂಧಿತ ವ್ಯಕ್ತಿ. ಈ ಮೂಲಕ ಪ್ರಕರಣದಲ್ಲಿ ಬಂಧನವಾದವರ ಸಂಖ್ಯೆ 5ಕ್ಕೇರಿದೆ. ಕಚ್ಚುವ ನಾಯಿಗಳನ್ನು ಗುರುತಿಸುವುದು ಅಸಾಧ್ಯ ಅಂತ ಬೀದಿ ನಾಯಿಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈ ಬಗ್ಗೆ ನಟಿ ಮೋಹಕ ತಾರೆ ರಮ್ಯಾ ಮಾರ್ಮಿಕ ಪೋಸ್ಟ್ ಮಾಡಿದ್ದಾರೆ.
ಪುರುಷರ ಮೈಂಡ್ ಕೂಡ ರೀಡ್ ಮಾಡೋದು ಕಷ್ಟ. ಯಾಕೆಂದ್ರೆ ಅವರು ಯಾವಾಗ ರೇಪ್ ಹಾಗೂ ಮರ್ಡರ್ ಮಾಡ್ತಾರೋ ಅದು ಗೊತ್ತಾಗೋದಿಲ್ಲ. ಹೀಗಾಗಿ ಎಲ್ಲಾ ಗಂಡಸರನ್ನ ಜೈಲಿಗೆ ಹಾಕ್ಬೇಕಾ? ರಮ್ಯಾ, ನಟಿ.